ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಮನೆಯಲ್ಲೇ ಇರಬಹುದು ಅಥವಾ ನಿಮಗೆ ಇರಬಹುದು ಯಾವುದೇ ತರಹದ ಸಮಸ್ಯೆ ಇದ್ದರೂ ಕೂಡ ಆದಷ್ಟು ಬೇಗ ನೀವು ಅಂದ್ಕೊಂಡಂತಹದ್ದು ಆಗಿ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರಬೇಕು ಅಂತಂದರೆ ರಾಯರ ಯಾವ ವ್ರತ ಬಹಳ ಪರಿಣಾಮಕಾರಿ ಮತ್ತು ಬೇಗ ಸಂಕಲ್ಪ ಸಿದ್ಧಿಸುತ್ತೆ ಅನ್ನುವಂತಹದ್ದನ್ನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲು ನೀವು ತಿಳ್ಕೊಬೇಕಾಗಿರುವಂತಹದ್ದು ಏನು ಅಂದರೆ ರಾಯರದು ಯಾವ ಯಾವ ವ್ರತ ಇದೆ ಅನ್ನುವಂತಹದ್ದು. ನೋಡಿ, ರಾಯರ ವ್ರತ ಅಂತ ಹೇಳಿ ಇರುವಂತಹದ್ದು 21 ದಿವಸದ ರಾಯರ ವ್ರತ ಇದೆ, 48 ದಿವಸದ ರಾಯರ ವ್ರತ ಇದೆ. ಅದನ್ನು ಬಿಟ್ಟರೆ 7 ಗುರುವಾರ ಮಾಡುವಂತಹದ್ದು ರಾಯರ ವ್ರತ ಇದೆ. ಆದರೆ ಡೈರೆಕ್ಟಾಗಿ ನಾವು 9 ಗುರುವಾರ 11 ಗುರುವಾರ ಹಿಡಿಯೋ ಆಗಿಲ್ಲ, ಅಥವಾ 5 ಗುರುವಾರದ್ದು ಕೂಡ ರಾಯರದು ಯಾವ ವ್ರತನೂ ಇಲ್ಲ. ಸಮಸ್ಯೆ ಕಳಿಬೇಕು ಅಂತ ಹೇಳಿ ನಾವು ರಾಯರ ವ್ರತವನ್ನು ಆಯ್ಕೆ ಮಾಡಿಕೊಂಡಾಗ ಯಾವ ರಾಯರ ವ್ರತ ಇದೆ ಅದನ್ನು ಮಾಡಿದಾಗ ಸಮಸ್ಯೆ ಕಳೆಯುತ್ತೆ ಹೊರತು ಇತ್ತೀಚೆಗೆ ಅವರವರೇ ಹುಟ್ಟು ಹಾಕಿರುವಂತಹ ಯಾವ್ಯಾವುದೋ ರಾಯರ ವ್ರತವನ್ನು ನೀವು ಗೊತ್ತಿಲ್ಲದಲೇ ಮಾಡಿದ್ರಿ ಅಂದರೆ ಆ ಕಷ್ಟಗಳು ಇನ್ನೊಂದಷ್ಟು ಮೈಮೇಲೆ ಬರುತ್ತೆ. ತುಂಬ ಜನ ನನಗೆ ಕಾಮೆಂಟಲ್ಲಿ ಹೇಳಿರೋದು ಉಂಟು, ಕೆಲಸ ಹೊರಟೋಯ್ತು, ಮನೆಯಲ್ಲಿ ಸಮಸ್ಯೆ ಹೆಚ್ಚಾಯಿತು, ರಾಯರದ ಆ ವ್ರತ ಈ ವ್ರತ ಮಾಡಿ ಅಂತಂದು. ಇಲ್ಲದೇ ಇರೋ ವ್ರತವನ್ನು ಮಾಡಿದಾಗ ಸಮಸ್ಯೆಗಳು ಖಂಡಿತ ಮೈದೂರುತ್ತೆ. 7 ಗುರುವಾರದ ವ್ರತ ಇದೆ, 21 ದಿವಸದ ವ್ರತ ಇದೆ, ಮತ್ತು 48 ದಿವಸದ ವ್ರತ ಇದೆ. ಮತ್ತು ವಿಶೇಷವಾದಂತಹ ತಿಂಗಳುಗಳು ಅಂದರೆ ಆಯಾ ತಿಂಗಳುಗಳಲ್ಲಿ ವಿಶೇಷತೆ ಬಂದಾಗ ಅಥವಾ ರಾಯರ ವರ್ಧಂತಿ ಆರಾಧನೆಯ ಸಮಯದಲ್ಲಿ ಒಂದಷ್ಟು ನಾವು ವಿಶೇಷ ವ್ರತಗಳನ್ನು ಹಿಡಿಬಹುದು. ನಾನು ಆಯಾ ಕಾಲಕ್ಕೆ ತಕ್ಕಂತೆ ಇನ್ಫಾರ್ಮೇಷನ್ಸನ್ನು ಕೊಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ನೀವು ರೆಗ್ಯುಲರಾಗಿ ನೋಡ್ತಿದ್ರೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಇನ್ನು ಯಾವ ಸಮಸ್ಯೆಗೆ ನಾವು ಯಾವ ವ್ರತವನ್ನು ಮಾಡಬೇಕು ಅಂತ ಹೇಳಿ ನೋಡೋವಂಥದ್ದಾದರೆ, ಒಂದು ನೀವು ತಿಳ್ಕೊಬೇಕಾಗಿರೋದು ಏನು ಅಂದರೆ, ಈಗ ರಾಯರ ಯಾವುದೇ ವ್ರತವನ್ನು ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಆದಂತಹ ಇಂತಹದ್ದು ಸಮಸ್ಯೆಗೆ ಮಾತ್ರನೇ ನಾವು ರಾಯರ ಈ ವ್ರತವನ್ನು ಮಾಡಬೇಕು ಅನ್ನುವಂತಹ ಯಾವ ನಿಯಮನೂ ಇಲ್ಲ. ನಮ್ಗೆ ಯಾವುದೇ ಥರದ ಸಮಸ್ಯೆ ಇರಬಹುದು. ಈಗ ಮನೆ ಅಥವಾ ಮನುಷ್ಯ ಅಂತಂದಮೇಲೆ ಯಾವ ರೀತಿ ಸಂದಿಗ್ಧತೆಗಳು ಒದಗಿ ಬರುತ್ತೆ ಅಥವಾ ಸಮಸ್ಯೆಗಳು ಒದಗಿ ಬರುತ್ತೆ ಅನ್ನುವಂತಹದ್ದು ನಮಗೆ ತಿಳಿದಿರೋಲ್ಲ. ಇವತ್ತೆಲ್ಲ ಬಹಳ ಚೆನ್ನಾಗಿರ್ತೀವಿ, ರಾತ್ರಿ ಕಳೆದು ಬೆಳಗಾಗುವ ಅಷ್ಟರಲ್ಲಿ ನಂಗೆ ಯಾವುದೋ ಒಂದು ಸಮಸ್ಯೆ ಎದುರಾಗಿರುತ್ತೆ. ಹಾಗಾಗಿ ಸಮಸ್ಯೆ ಯಾವುದಾದ್ರೂ ಇರಬಹುದು, ನಿಮಗದು ತೀರಾ ಕಷ್ಟ ಅಂತ ಅನ್ನಿಸ್ದಾಗ ಅದರಿಂದ ಹೊರಗಡೆ ಬರಬೇಕು ಅಂತಂದಾಗ ನೀವು ರಾಯರ ವ್ರತವನ್ನು ಹಿಡಿಬಹುದು. ನೋಡಿ, ಈಗ ಮದುವೆ ಆಗಿಲ್ಲ ಅನ್ನೋವಂಥವ್ರು ಅಥವಾ ಮಕ್ಕಳಾಗಿಲ್ಲ ಅನ್ನೋವಂಥವ್ರು ಅಥವಾ ಗಂಡು ಮಕ್ಕಳು ಬೇಕು ಅನ್ನೋವಂಥವ್ರು, ಮನೆಯಲ್ಲಿ ತುಂಬ ಫೈನಾನ್ಷಿಯಲಿ ನಾವು ಸಮಸ್ಯೆನಲ್ಲಿದ್ದೀವಿ, ಯಾವ ದುಡಿಮೆ ಆಗ್ತಾಯಿದೆ ಬಟ್ ನಮಗೆ ಏಳಿಗೆ ಆಗ್ತಿಲ್ಲ ಅನ್ನೋವಂಥವ್ರು, ಗಂಡ ಹೆಂಡತಿ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ತುಂಬ ಜಗಳ ಅನ್ನೋವಂಥವ್ರು, ಸಾಲ ಆಗಿದೆ ಅನ್ನೋವಂಥವ್ರು, ಅಥವಾ ಮಕ್ಕಳ ವಿಚಾರ ಓದ್ತಿಲ್ಲ ಬರೀತಿಲ್ಲ, ಈಗೇನೋ ಮಕ್ಕಳ ಲವ್ ಕೇಸಸ್ಸು, ಹೇಳಿದ ಮಾತು ಕೇಳಲ್ಲ, ನಮಗೆ ಎದುರಾಡ್ತಾರೆ ಅನ್ನೋವಂಥವ್ರು. ಇದರ ಜೊತೆಗೆ ನನಗೆ ಇನ್ನೊಂದಷ್ಟು ಕಾಮೆಂಟ್ಸ್ಗಳು ಏನು ಬರುವಂತಹದ್ದು ಅಂತಂದರೆ, ನಮಗೆ ಗೌರ್ಮೆಂಟ್ ಜಾಬ್ ಬೇಕು, ಯಾವುದಾದ್ರೂ ಪೂಜೆ ಹೇಳಿ, ಇಲ್ಲ ಒಳ್ಳೆ ವ್ಯಾಪಾರ ಆಗಬೇಕು ಅಂಗಡಿನಲ್ಲಿ, ಅದಕ್ಕೆ ಪೂಜೆ ಹೇಳಿ, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ನಾವು ಅಟೆಂಡ್ ಮಾಡಬೇಕು, ಪಾಸ್ ಆಗಬೇಕು, ಅದಕ್ಕೆ ಪೂಜೆ ಹೇಳಿ ಅಂತಂದು ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋವಂತಹದ್ದು. ಈ ತರಹದ್ದು ಯಾವುದೇ ಸಮಸ್ಯೆ ಇದ್ದರೂ ನೀವು ಯಾವ ರಾಯರ ವ್ರತವನ್ನು ಹಿಡಿದ್ರೆ ಬೇಗ ನಿಮಗೆ ಫಲ ಕೊಡುತ್ತೆ ಅಂತ ಹೇಳಿ ಹೇಳುವಂಥದ್ದಾದರೆ, ನೋಡಿ, ರಾಯರ 21 ದಿವಸದ ವ್ರತವನ್ನು ಆಯ್ಕೆ ಮಾಡಿಕೊಳ್ಳಿ, ಬಹಳ ಶೀಘ್ರ ಫಲ. ಡೈರೆಕ್ಟಾಗಿ ನೋಡಿ, ರಾಯರ 48 ದಿವಸದ ವ್ರತ, ಈಗೇನೋ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಈ ಥರ ತುಂಬ ದೊಡ್ಡ ಸಮಸ್ಯೆ ಆದರೆ ರಾಯರ 48 ದಿವಸದ ವ್ರತವನ್ನು ಹಿಡಿಬೇಕು.
ಜೊತೆಯಲ್ಲಿ 48 ದಿವಸ ನಾವು ಮಡಿಯಲ್ಲಿದ್ದು ಮನೆಯಲ್ಲಿ ಒಂದೇ ಸಮ ಅಷ್ಟು ಕರಾರುವಕ್ಕಾಗಿ ನಾವು ವ್ರತವನ್ನು ಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ ಸಂಸಾರಸ್ಥರು ಮನೆಯಲ್ಲಿ. ಅದಕ್ಕೋಸ್ಕರನೇ ನಾನು ಏನು ಹೇಳುವಂಥದ್ದು, ಮೊದಲು ರಾಯರ 21 ದಿವಸದ ವ್ರತ ಮಾಡಿ. ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ನನ್ನ ಚಾನಲ್ನಲ್ಲೇ ಇದೆ ರಾಯರ 21 ದಿವಸದ ವ್ರತವನ್ನು ಹೇಗೆ ಮಾಡುವಂಥದ್ದು ಅಂಥೇಳಿ ಹೋಗಿ ನೋಡಿ. ಅದರಲ್ಲಿ ಎಲ್ಲ ನಿಯಮಗಳು ಏನಿರುತ್ತೆ ಆ ವ್ರತದ್ದು ಅದು ಕೂಡ ಹಾಕಿರ್ತೀನಿ. ಆ ನಿಯಮಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಿಕೊಂಡು ಈ ವ್ರತವನ್ನು ಮಾಡಿಕೊಳ್ಳಿ. ಅದರಲ್ಲಿ ಅಂದರೆ ಈ 21 ದಿವಸದ ರಾಯರ ವ್ರತ ಯಾರು ಮಾಡ್ತಾರಲ್ಲ ಅದರಲ್ಲಿ ಒಂದು 10 ಜನ ವ್ರತ ಮಾಡಿದ್ರೆ 9 ಜನಕ್ಕಂತೂ ಖಂಡಿತ ರಾಯರ ಸಂಕಲ್ಪಗಳು ಸಿದ್ಧಿಸಿರುತ್ತೆ. ಆದರೆ ನೀವು ಎಷ್ಟರ ಮಟ್ಟಕ್ಕೆ ನಿಷ್ಠೆಯಿಂದ ರಾಯರ ಮೇಲೆ ನಂಬಿಕೆ ಇಟ್ಟು ವ್ರತ ಮಾಡ್ತೀರಾ, ಜೊತೆಯಲ್ಲಿ ಎಷ್ಟು ನಿಯಮ ನಿಷ್ಠೆಯಿಂದ ಆ ವ್ರತದ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ವ್ರತವನ್ನು ಮಾಡ್ತೀರಾ ಅನ್ನುವಂತಹದ್ದು ಕೂಡ ಮುಖ್ಯ ಆಗುತ್ತೆ. ಈಗ ವ್ರತ ಹಿಡಿದಂತಹ ಹೊಸದ್ರಲ್ಲಿ ತುಂಬ ಭಯ ಭಕ್ತಿ ನಿಷ್ಠೆಯಿಂದ ವ್ರತ ಮಾಡೋದು, ದಿನ ಕಳೆದ ಹಾಗೆ ಆ ವ್ರತದ ನಿಯಮಗಳನ್ನು ಸಡಿಲಿಸೋದು, ಬೇಕಾಬಿಟ್ಟಿ ಮಾಡೋದು ಮಾಡಿದಾಗ ಖಂಡಿತ ನಿಮ್ಮ ಸಮಸ್ಯೆ ಅನ್ನೋವಂತಹದ್ದು ಬಗೆಹರಿಯೋದಿಲ್ಲ. 21 ದಿವಸನೂ ನಿಷ್ಠೆಯಿಂದ ಪೂಜೆ ಮಾಡಬೇಕು. ಜೊತೆಯಲ್ಲಿ ನಿಮ್ಮ ಮನೆ ದೇವರನ್ನು ಕೂಡ ನೀವು ಪ್ರತಿನಿತ್ಯ ಏನು 21 ದಿವಸ ರಾಯರ ವ್ರತ ಮಾಡ್ತಿರಲ್ಲ 21 ದಿವಸನೂ ನಿಮ್ಮ ಮನೆ ದೇವ್ರಿಗೂ ಕೂಡ ಒಂದು ಹೂ ಇಟ್ಟು ಪ್ರತಿನಿತ್ಯ ನಿಮ್ಮ ಸಮಸ್ಯೆ ಏನಿದೆ ಅದರಿಂದ ಪಾರು ಮಾಡೋ ಹಾಗೆ ಪ್ರಾರ್ಥನೆ ಮಾಡ್ಕೋಬೇಕು. ಅದರ ಜೊತೆಯಲ್ಲಿ ನೀವು ಇನ್ನೊಂದು ಏನು ಗಮನಿಸಬೇಕು, ಈ ವ್ರತ ಮಾಡುವಾಗ ಏನಾದರೂ ನಿರಂತರವಾಗಿ ರಾಯರಿಂದ ಮತ್ತು ನಿಮ್ಮ ಮನೆ ದೇವರಿಂದ ಎಡಗಡೆ ಪ್ರಸಾದ ಆಗ್ತಿದ್ದಾಗ ತಪ್ಪದೆ ನಿಮ್ಮ ಮನೆ ದೇವರುಗಳಿಗೆ ಅಂದರೆ ಗಂಡು ಮನೆ ದೇವರು ಮತ್ತು ಹೆಣ್ಣು ಮನೆ ದೇವರು ಎರಡಕ್ಕೂ ಕೂಡ ಹೋಗಿ ಏನಾದರೂ ಸ್ವಲ್ಪ ವಿಶೇಷವಾದಂತಹ ಸೇವೆಗಳನ್ನು ಮಾಡಿಸ್ಕೊಂಡು ಬನ್ನಿ. ಅಂದರೆ ಈ ಎರಡೂ ದೇವರುಗಳು ನಿಮ್ಮ ಮನೆಯಲ್ಲೋ ಅಥವಾ ನಿಮಗೋ ಏನಾದರೂ ಬೇರೆ ತರಹದ ತೊಂದರೆ ಇದೆ ಅನ್ನೋವಂತಹದ್ದನ್ನು ಎಡಗಡೆ ಪ್ರಸಾದದ ಮೂಲಕ ತೋರಿಸ್ತಾ ಇರ್ತಾರೆ. ಅದು ಕಂಟಿನ್ಯೂಸ್ ಪ್ರಸಾದ ಒಂದೇ ದಿನಕ್ಕೆ ಆಮೇಲೆ ಎಡಗಡೆ ಪ್ರಸಾದ ಆದ ತಕ್ಷಣ ಎಡಗಡೆ ಪ್ರಸಾದ ಆಗಿಬಿಡ್ತು ಅಂತ ಹೇಳಿ ಯೋಚನೆ ಮಾಡಬಾರ್ದು. ನಿರಂತರವಾಗಿ ಎಡಗಡೆ ಪ್ರಸಾದ ಆಗುವಂತಹದ್ದನ್ನು ಗಮನಿಸ್ಕೊಳ್ಳಿ. ನೋಡಿ, ಯಾವುದೇ ತರಹದ ಸಮಸ್ಯೆ ಬಂದಾಗ ಕೊರಗಬೇಡಿ. ಜೊತೆಯಲ್ಲಿ ಅವ್ರಿವ್ರ ಕಾಲಿಗೆ ಬೀಳಕ್ಕೆ ಹೋಗಬೇಡಿ. ನಮಗೆ ಹೂ ಪ್ರಸಾದ ಕೊಡಿ, ಫೋನ್ ನಂಬರ್ ಕೊಡಿ ಅವ್ರದ್ದು ಅಂತಂದು. ಯಾರೂ ಏನು ಮೇಲಿಂದ ಇಳಿದು ಬಂದಿಲ್ಲ ಅಥವಾ ಯಾರು ಕಾಲು ಹಿಡಿದ್ರೂ ಅವ್ರಿಗೆ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಇರಲ್ಲ. ನೀವು ಕಡೆದಾಗಿ ಯಾರು ಕಾಲೇ ಹಿಡಿದ್ರು ನಿಮ್ಗೆ ಅನುಗ್ರಹ ಮಾಡಬೇಕಾಗಿರೋದು ರಾಯರು. ನಿಮ್ಮ ಸಮಸ್ಯೆಗಳನ್ನು ಕಳೆಯೋದಕ್ಕೋಸ್ಕರ ಅಂತೇಳಿ ಅವರೇ ಇಲ್ಲಿ ಕೂತಿದ್ದಾರೆ. ಡೈರೆಕ್ಟಾಗಿ ರಾಯರದ ವ್ರತ ಹಿಡೀರಿ, ಅವ್ರ ಸೇವೆ ಮಾಡಿ, ಖಂಡಿತ ಅನುಗ್ರಹ ಮಾಡ್ತಾರೆ. ಸಮಸ್ಯೆಗಳಿಗೆ ಯೋಚನೆ ಮಾಡೋದು ಅಳುವಂತಹದ್ದು ಒಂದೇ ಪರಿಹಾರ ಅಲ್ಲ. ಭಗವಂತನ ಮೇಲೆ ನಂಬಿಕೆ ಇಟ್ಟಂತಹ ಯಾವ ಜೀವಿನೂ ಸಹ ಕೆಟ್ಟಂತಹ ನಿದರ್ಶನಗಳಿಲ್ಲ. ನಿಷ್ಠೆಯಿಂದ ಈ ವ್ರತವನ್ನು ಏನೇ ಕಷ್ಟಗಳಿರೋರು ಕೂಡ ಆಚರಣೆ ಮಾಡಬಹುದು. ಈ ವ್ರತನ ನೀವು ಗುರುವಾರನೇ ಪ್ರಾರಂಭ ಮಾಡಬೇಕು. ಅದರಲ್ಲೂ ಸ್ವಲ್ಪ ಒಳ್ಳೆ ಶುಭಯೋಗ ಇರುವಂತಹ ಗುರುವಾರ ಪ್ರಾರಂಭ ಮಾಡಿಕೊಂಡು ಮಾಡೋದ್ರಿಂದ ಈ ವ್ರತದ ಎಲ್ಲ ನಿಯಮಗಳನ್ನ ನೀವು ಪಾಲನೆ ಮಾಡ್ಕೊಂಡು ಹೋದರೆ ಖಂಡಿತ ಆ ವ್ರತದ ಸಂಕಲ್ಪ ಏನಿದೆ ರಾಯರು ನಿಮಗೆ ಈಡೇರಿಸ್ಕೊಡ್ತಾರೆ. ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನೊಂದು ವಿಡಿಯೋ ಒಟ್ಟಿಗೆ ಮುಂದೆ ಬರ್ತೀನಿ. ನಮಸ್ಕಾರ.